ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನವರಾತ್ರಿ ನಡೀತಾ ಇದೆ. ಆಗಲೇ ಒಂದು ದಿವಸ ಸಹ ಆಯಿತು. ಸಂಜೆಯ ಹೊತ್ತಿನಲ್ಲಿ ಯಾವ ರೀತಿ ಹೊಸ್ತೊಲೆ ಪೂಜೆಯನ್ನು ಮಾಡ್ಬೋದು ಅಂತ ನಿಮಗೆ ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ಮಾಡೋ ರೀತಿ, ನಾನು ಮಾಡೋ ರೀತಿ ಗೊತ್ತಿಲ್ಲದವರು ತಿಳ್ಕೊಂಡು ಖಂಡಿತ ಮುಸ್ಸಂಜೆ ಹೊತ್ತಲ್ಲಿ ಗೋಧೂಳಿ ಸಮಯದಲ್ಲಿ ಈ ಹೊಸ್ತೊಲೆ ಪೂಜೆ ಮಾಡಿ ನವದುರ್ಗೆಯರ ಕೃಪೆ ಕಟಾಕ್ಷ ಹೊಂದಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಮೊದಲಿಗೆ ನೋಡಿ, ನಾನು ಹೊಸಲನ್ನು ನೀಟಾಗಿ ನಾವು ಬೆಳಗ್ಗೆನೇ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲೆ ಹಾಕಿರ್ತೀವಿ. ಆದರೂ ಸಹ ಸಂಜೆ ಒಂದು ಸಾರಿ ಈ ರೀತಿ ಹೊಸಲನ್ನು ನೀಟಾಗಿ ತೊಳ್ಕೊಂಡು ಒಂದು ಸ್ವಚ್ಛವಾದ ಬಟ್ಟೆಯಿಂದ ನೀಟಾಗಿ ಒರೆಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀಟಾಗಿ ತೊಳ್ಕೊಳ್ಳಿ. ಮತ್ತು ಒಂದು ಬಟ್ಲಿಗೆ ಅರಿಶಿನ, ಒಣ ಅರಿಶಿನ ಸೇರಿಸ್ಕೊಂಡು ಅಗತ್ಯವಿರೋಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟು ಮಾತ್ರ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ, ಗೊತ್ತಾಗ್ತಾಯಿದೆ ನಿಮಗೆ. ಮತ್ತು ನೋಡಿ, ಹೊಸಲಿಗೆ ಗ್ಯಾಪ್ ಇಲ್ದಿರ ನೀಟಾಗೆಲ್ಲ ಸ್ಪ್ರೆಡ್ ಮಾಡಬೇಕಾಗತ್ತೆ. ಅಂದರೆ ಹಚ್ಚಬೇಕಾಗತ್ತೆ. ಲೈಟಾಗಿ ಹಚ್ತೀರಾ, ಡಾರ್ಕಾಗಿ ಹಚ್ತೀರಾ, ಅದು ನಿಮ್ಮಿಷ್ಟ. ಆದರೆ ಗ್ಯಾಪ್ ಮಾತ್ರ ಬಿಡಬಾರ್ದು. ಈ ರೀತಿ ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ. ಲೈಟಾಗಿ ಹಚ್ಚಿದ್ರೂ ಅಷ್ಟೇ ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ ಅರಿಶಿಣ ಹಚ್ಚೋದ್ರ ಮೂಲಕ. ಈ ಅರಿಶಿಣ ಹೊಸಲಿಗೆ ಹಚ್ಚೋದು ಸಾಂಪ್ರದಾಯಿಕ ರೀತಿಯಲ್ಲೂ ಇರುತ್ತೆ, ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನೋಡ್ತಾ ಇರ್ಬೋದು. ಒಣಗಿದ ಮೇಲೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಹಾಗೆ ನಿಮಗೆ ಬರೋ ವಿಧಾನದಲ್ಲಿ ಈ ರೀತಿ ಹೊಸಲಿಗೆ ರಂಗೋಲಿಯನ್ನು ಹಾಕ್ಕೊಳ್ಳಿ. ಯಾವ ರೀತಿ ಬಂದರೆ ಆ ರೀತಿ ಹಾಕ್ಕೊಳ್ಳಿ. ರಂಗೋಲಿ ಇಲ್ದಿರ ಹೊಸಲು ಪೂಜೆ ಮಾಡಿದ್ರೆ ಅದು ಹೊಸಲು ಪೂಜೆ ಅನ್ನೋದು ಪೂರ್ತಿ ಆಗಲ್ಲ. ಖಂಡಿತವಾಗ್ಲೂ ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ಈ ಪ್ರೊಸೀಜರ್ನ ಫಾಲೋ ಮಾಡಿ. ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಬಾರ್ಡ್ರಾಗಿ ಕಲ್ಲರಲ್ಲಾದರೂ ಹಾಕ್ಬೋದು, ಅಥವಾ ಕೆಮ್ಮಣ್ಣಿದ್ರೆ ಅಂದರೆ ರೆಡ್ ಕಲರ್ದು ಬರುತ್ತೆ ನೋಡಿ ಕೆಮ್ಮಣ್ಣು, ಅದಾದರೂ ಸಹ ಹಾಕ್ಬೋದು. ನಾನು ನಿಮಗೆ ಈ ರೀತಿ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ಕೆಮ್ಮಣ್ಣು ಹಾಕಿದ್ರೆ ಅಂತೂ ಇನ್ನೂ ತುಂಬಾ ಒಳ್ಳೆಯದು. ಅದು ಸಾಂಪ್ರದಾಯಿಕ ರೀತಿಯಲ್ಲಿ ಸಹ ಇರುತ್ತೆ. ಮತ್ತು ನೋಡಿ, ಹೊಸಲ ಮಧ್ಯ ಈ ರೀತಿ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಆ ಸೈಡು ಈ ಸೈಡು ಮಧ್ಯದಲ್ಲಿ 3 ಸೈಡು ಹಾಕ್ಕೋಬೇಕಾಗತ್ತೆ ರಂಗೋಲಿನ. ಮತ್ತು ಪೂಜೆಗೆ ಅಂತ ಅರಿಶಿನ, ಕುಂಕುಮ, ಹೂವು ಎಲ್ಲ ತೊಗೊಂಡಿದ್ದೀನಿ. ಮತ್ತು ಪೂಜೆ ಮಾಡೋದು ನಿಮ್ಗೆ ತಿಳಿಸ್ತೀನಿ. ನಾವು ಹೊಸಲಿಗೆ ಹಚ್ಚೋಕ್ಕೆ ಅಂತ ಅರಿಶಿಣನ ಕಲಿಸ್ಕೊಂಡಿದ್ವಲ್ಲ, ಅದೇ ಅರಿಶಿಣನ ಬಾಗಿಲಿಗೆ ಇಡ್ತಾಯಿದ್ದೀನಿ ನೋಡಿ. ಒಣ ಅರಿಶಿನ ಇಟ್ಟರೆ ಅದು ನೋಡೋಕ್ಕೂ ಅಷ್ಟು ಲುಕ್ಕು ಕಾಣಲ್ಲ, ಮತ್ತು ಉದುರಿ ಹೋಗ್ತಾ ಇರುತ್ತೆ. ಈ ರೀತಿ ಅರಿಶಿಣನ ಕಲಸಿ ಬೊಟ್ಟಿಡೋದ್ರಿಂದ ಒಣಗಿದ ಮೇಲೆ ನೀಟಾಗೂ ಕಾಣುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ. ಒಂದು ರೀತಿ ಸಾಂಪ್ರದಾಯಿಕವಾಗೂ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕುಂಕುಮ ಸಹ ಇಟ್ಕೊಂಡು ಈ ರೀತಿ ಹೊಸಲಿಗೆ ಹೂವು ಇಟ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಹೊಸಲಿಗೆ ಅರಿಶಿನ ಕುಂಕುಮ ಇಡ್ತಾರೋ ನೋಡಿಕೊಂಡು ಅದೇ ಪದ್ಧತಿಯಲ್ಲಿ ಇಡಿ. ಹಾಗೆ ಹೊಸಲಿನ ಮುಂದೆ ಅಂದರೆ ಕೆಳಭಾಗಕ್ಕೆ ಮೆಟ್ಟಿಲು ಅಥವಾ ಹೊಸಲು ಮುಂದೆ ಇರುತ್ತಲ್ವ, ಈ ರೀತಿ ಎಲ್ಲ ಒರೆಸಿದ ನಂತರ, ಅಂದರೆ ತೊಳ್ಕೊಂಡ್ವಲ್ಲ ನಾವು ಆವಾಗಲೇ ನೀರಿನಿಂದ ನೀಟಾಗಿ ಒಣಬಟ್ಟೆಯಲ್ಲಿ ಒರೆಸ್ಕೊಂಡಿದ ನಂತರ ಈ ರೀತಿ ರಂಗೋಲಿ ಹಾಕೋತಾ ಇದ್ದೀನಿ. ನನಗೆ ಬರೋ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಇಷ್ಟು ದೊಡ್ಡದಾಗಿ ಅಷ್ಟು ದೊಡ್ಡದಾಗಿ ಅನ್ನೋ ಏನಿಲ್ಲ, ಎಷ್ಟು ಮಾತ್ರ ಬರುತ್ತೋ ಅಷ್ಟು ರಂಗೋಲಿ ಹಾಕ್ಕೊಳ್ಳಿ.
ಮತ್ತು ಅದಕ್ಕೆ ಕಲರ್ ಸಹಿತ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಈ ಕಲರ್ ಬದಲಾಗಿ ನೀವು ನಾನು ಆವಾಗಲೇ ಹೇಳಿದ ರೀತಿ ಕೆಮ್ಮಣ್ಣು ಸಹ ಹಾಕ್ಬೋದು, ಅದು ಇನ್ನೂ ಸಾಂಪ್ರದಾಯಿಕವಾಗಿರುತ್ತೆ ಕೆಮ್ಮಣ್ಣು ಹಾಕೋದಂತೂ. ಈ ರೀತಿ ನಿಮಗೆ ಚೆನ್ನಾಗಿ ನೀಟಾಗಿ ಗೊತ್ತಾಗಲಿ ಅಂತ ಕಲರ್ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ರಂಗೋಲಿಗೆ. ನೋಡಿ, ಎಲ್ಲ ರಂಗೋಲಿ ಎಲ್ಲ ಹಾಕಿ ಹೊಸಲಿಗೆ ಅರಿಶಿನ ಇಟ್ಟು ಆ ಸೈಡು ಈ ಸೈಡು ಅರಿಶಿನ ಕುಂಕುಮ ಇಟ್ಟು ಹೊಸಲಿಗೆ ಬಾಗಿಲಿಗೆ, ಹಾಗೆ ಹೊಸಲಿನ ಮುಂದೆ ಎಲ್ಲ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಒಣಗಿದ ನಂತರ ಯಾವ ರೀತಿ ಕಾಣ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ, ಎಷ್ಟು ನೀಟಾಗಿ ಕಾಣ್ತಾ ಇದೆ, ಸಾಂಪ್ರದಾಯಿಕ ಶೈಲಿಯಲ್ಲೂ ಇದೆ. ಹಾಗೆ ಆ ಕಡೆ ಈ ಕಡೆ ದೀಪವನ್ನು ಹಚ್ಚಿ ಮುಸ್ಸಂಜೆ ಹೊತ್ತಲ್ಲಿ ಅದರಲ್ಲಿ ಗೋಧೂಳಿ ಸಮಯದಲ್ಲಿ ಈ ರೀತಿ ಪೂಜೆ ಮಾಡೋದ್ರಿಂದ ತಾಯಿ ಆಹ್ವಾನ ಆಗುತ್ತೆ, ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷೆ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಊದ್ಬತ್ತಿಯಿಂದ ಧೂಪ ದೀಪಾದಿಗಳಿಂದ ಕರ್ಪೂರಾದಿಗಳಿಂದ ದೀಪ ಹಚ್ಚಿ ಪೂಜೆಯನ್ನು ಮಾಡಿ ಹೊಸಲಿಗೆ ಈ ರೀತಿ ನೋಡಿ ಮಾಡ್ತಾಯಿದ್ದೀನಿ ನಾನು. ಮನೆ ಅಂಗಳನೇ ಅಲ್ಲ, ಮನೆ ಬಾಗಿಲಲ್ಲೂ ಸಹ ಈ ರೀತಿ ನೀಟಾಗಿ ಇಡೋದ್ರಿಂದ ಲಕ್ಷ್ಮಿ ಮನೆ ಪ್ರವೇಶ ಮಾಡ್ತಾಳೆ ಅನ್ನೋದು ಪುರಾಣಗಳಲ್ಲೂ ಸಹ ಇದೆ. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇರೋದ್ರ ಜೊತೆಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಈ ರೀತಿ ನವರಾತ್ರಿಯಲ್ಲಿ ಪ್ರತಿದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಈ ರೀತಿ ಪೂಜೆ ಮಾಡ್ಕೊಳ್ಳಿ. ನವದುರ್ಗೆಯರು ಒಲಿತಾರೆ, ಹಾಗೆ ಲಕ್ಷ್ಮೀದೇವಿ ಸಹ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ನವರಾತ್ರಿಯಲ್ಲಿ ಪ್ರತಿದಿನ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಈ ರೀತಿ ಪೂಜೆ ಮಾಡೋದ್ರಿಂದ ನವದುರ್ಗೆಯರ ಆಶೀರ್ವಾದ ಅನ್ನೋದು ಸಂಪೂರ್ಣವಾಗಿ ನಿಮಗೆಲ್ಲರಿಗೂ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಮೊದಲನೇ ದಿವಸ ಶೈಲಪುತ್ರಿ ದಿವಸ ವೈಟ್ ಕಲರ್ ಇರೋದ್ರಿಂದ ಆ ಕಲರ್ ಬಟ್ಟೆ ಧರಿಸಿ ಈ ರೀತಿ ಪೂಜೆ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಹಾಗೆ ದೇವರ ಮನೆ ಪೂಜೆ ಸಹ ಈ ರೀತಿಯಾಗಿರುತ್ತೆ. ದೇವರ ಮನೆ ಹೊಸ್ತಿಲು ಪೂಜೆ ಸಹ ಈ ರೀತಿಯಾಗಿದೆ. ಅಲ್ಲಿ ದೀಪ ಇಡೋಕ್ಕೆ ಆಗಲಿಲ್ಲ, ಹಾಗಾಗಿ ನಾನು ಇಟ್ಟಿಲ್ಲ. ಇದಾಗಿತ್ತು ನವರಾತ್ರಿ ಹೊಸ್ತಿಲು ಪೂಜೆ ವಿಧಾನ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.